ಥ್ಯಾಂಕ್ ಯು ಐಶ್ವರ್ಯ. ಐಶ್ವರ್ಯ ರಾಗಿಣಿ ಕ್ಷೇಮನ ಐ ಟೋಲ್ಡ್. ನೀನು ಬರ್ತಡೇ ಗರ್ಲು. ಯಾಕಮ್ಮ ರೆಡಿ ಆಗಿಲ್ಲ ಇನ್ನು ನೀನು? ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನೀವು ಆಲ್ರೆಡಿ ಟೈಟಲ್ ಆ್ಯಂಡ್ ತಮ್ನೇಲ್ ನೋಡಿರೋ ಹಾಗೆ ನನ್ನ ಒನ್ ಆ್ಯಂಡ್ ಓನ್ಲಿ ಬೆಸ್ಟ್ ಫ್ರೆಂಡ್ ಜಯಶ್ರೀದು ಬರ್ತ್ಡೇ. ಸೊ ಅವಳ ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕಂತ ಅವಳ ಮನೆಗೆ ಬಂದಿದ್ದೀನಿ. ಆ್ಯಂಡ್ ಅವಳಿಗೆ ಗೊತ್ತಿರಲಿಲ್ಲ ನಾನು ಬರ್ತಿದ್ದೀನಿ ಅಂತ, ಬಿಕಾಸ್ ಅವಳಿಗೆ ತೀರಾ ಹುಷಾರಿಲ್ಲ. ಸೊ ಅವಳಿಗೆ ಐಡಿಯಾನೂ ಇರಲಿಲ್ಲ, ನಾವೇನು ಪ್ಲ್ಯಾನು ಮಾಡಿರಲಿಲ್ಲ, ಬಿಕಾಸ್ ಅವಳಿಗೆ ಹುಷಾರಿದ್ದಿರೋ ರೀಸನಿಂದ ಅವಳು ಆಚೆ ಬರೋಲ್ಲ ಎಲ್ಲೂ ಅನ್ನೋದಕ್ಕೋಸ್ಕರ. ಸೊ ನಾನು ಓಕೆ ಅವ್ರ ಮನೆಗೆ ಹೋಗಿ, ಅಕ್ಕ ಇರ್ತಾರೆ ಆ್ಯಂಡ್ ಅವಳ ತಂಗಿ ಇರ್ತಾಳೆ, ಕ್ಷೇಮ ಇರ್ತಾಳೆ. ಸೊ ಎಲ್ಲರೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡು ಈಗ ಬೆಳಗ್ಗೆನೇ ರೆಡಿಯಾಗಿ ಈಗ ಆಲ್ಮೋಸ್ಟ್ 11:30 ಆಗಿದೆ. ಈಗ ಅವ್ರ ಮನೆಗೆ ಬಂದಿದ್ದೀನಿ. ಅವಳಿಗೆ ತಾನೇ ರೆಡಿ ಆಗೋದಕ್ಕಂತ ಸ್ನಾನಕ್ಕೆ ಹೋಗಿದ್ದಾಳೆ. ಸೊ ಬಂದಮೇಲೆ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ, ಏನೇನು ಮಾಡ್ತೀವಿ ಅನ್ನೋದನ್ನೆಲ್ಲ ತೋರಿಸ್ತೀನಿ. ಸೊ ಈ ವ್ಲಾಗ್ನ ಕಂಟಿನ್ಯೂ ಆಗಿ ನೋಡಿ. ಆ್ಯಂಡ್ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಮಾಡಿ. ಯಾವ ಕಡೆಯಿಂದ ನಿಮಗೋಸ್ಕರ ಥ್ಯಾಂಕ್ ಯು ಐಶ್ವರ್ಯ. ಲೆನ್ಸು ಇದು ಡೋನಟ್ ಅನ್ಸುತ್ತೆ. ಡೋನಟ್ಟು ನಿಂಗೆ ಇಷ್ಟ ಅಂತ ಮಾಡೋಳಂತೆ. ಹೌದು. ಹಳೇದಾಗ್ಬಿಟ್ಟೈತದ ಇವಾಗ. ಇವ್ರಿಗೆ 27 ಅಥವಾ ಇನ್ನೂ 7 ಅಂತ ಕನ್ಫ್ಯೂಷನ್ನು. ಬೊಂಬೆ ಎಲ್ಲ ಇಟ್ಟೇ ಡೆಕೋರೇಟ್ ಮಾಡ್ಬಿಟ್ಟವ್ರೆ. ನೀನು ಅದಾಗಿದ ತಕ್ಷಣ ಅಂತ ಅರ್ಥ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಜಯ. ಇಲ್ಲ, ಕೇಕ್ ಮೇಲೆ ಬೀಳ್ತಿತ್ತದು. ಬರ್ಡೇ ಟು ಯು. ಮೇಕ್ ಅ ವಿಶ್. ಹುಷಾರಾಗಿ ಮಂತ್ರಾಲಯಕ್ಕೆ ಹೋಗ್ಬೇಕು. May God bless you. May God bless you. Happy birthday to you, Jayashree. 27. ಮುಗೀತ್ 27. ನೀನೇ ತಿನ್ಬಿಡು. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ. ಇದು ಐಶ್ವರ್ಯ ಕಳಿಸಿರೋದು, ಇದು ಐಶ್ವರ್ಯ ಕಳಿಸಿರೋದು, ಇದು ಐಶ್ವರ್ಯ ಕಳಿಸಿರೋದು, ಇದು ನಾವು ನಾಗು ತಂದಿರೋದು, ಇದು ನಮ್ಮ ಮನೇಲಿ ನಮ್ಮ ಅಕ್ಕ ಕ್ಷೇಮ ಕಳಿಸಿರೋದು. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹುಷಾರಿಲ್ಲ ಅಂದ್ರೆ ಬರ್ಡೇ ಮಾಡ್ತಿದ್ದೀರಲ್ಲ, ಥ್ಯಾಂಕ್ ಯು. ಹುಷಾರಿಲ್ಲ ಅಂದ್ರೆ ನೀನು ಎದ್ದಿದ್ಯಲ್ಲ. ಕ್ಷೇಮನೇ ಅಕ್ಕದ ಆಡ್ತಾಳೆ. ನೆಕ್ಸ್ಟ್ ವರ್ಷದಷ್ಟರಲ್ಲಿ ಅಮ್ಮು ಚಿಕ್ಕಿ ಸೆಕೆಂಡ್ ಬಂದಿರುತ್ತೆ. ಹೌದು, 28th ಬರ್ಡೇಗೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ. ಗಿಫ್ಟ್ ಓಪನ್ ಮಾಡೋದಾರ ಬೇಡ. ಪಾಪ ಬೆಳಗ್ಗೆಯಿಂದ ಸುಮ್ಮನೆ ಕೂತೋಳೆ ನನ್ನ ಕತೆ ಕೇಳ್ಕೊಂಡು. ನಾನು ನೋಡೆ ಫ್ರೆಂಡ್ ಅಮ್ಮ, ಫ್ರೆಂಡ್ ಅಷ್ಟೇನಾ? ಬೇರೆ ಪೋಸ್ ಇಲ್ವಾ? ನಮ್ದು ಇದೆಯಲ್ಲ, ನೀನು ಹಿಂಗೆ ಮಾಡೆ. ಇನ್ನೊಂದಾಯ್ತಾ? ಸ್ವಲ್ಪ ನೀನು ಆ ಕಡೆ ತಿರ್ಬೇಕಮ್ಮ, ನನ್ನ ಕಡೆ ಕಡೆ. ಪಾಪ ನನ್ನ ಫ್ರೆಂಡ್ ಹುಷಾರಿಲ್ಲ, ಬೇಗ ಹುಷಾರಾಗಿ. ಈ ವರ್ಷದ ವಿಶ್. ನಾನು ಐಶ್ವರ್ಯ ರಾಗಿಣಿ ಕ್ಷೇಮನ. ಐಶ್ವರ್ಯ ವಾಚ್ ಕೊಡ್ಸಲ್ವಲ್ಲ, ಸುಮ್ಮನೆ ಬರ್ತೀನಿ ಹೆಸರು. ವ್ಲಾಗ್ ನಡೀತಾ ಇದೆ, ನಿನ್ ಮುಖ ತೋರ್ಸಾಯ್ತು. ಹಾಯ್ ಅನ್ನೋ ನನ್ನ ಕಡೆ ಫೋಟೋ ಐಶು ನೋಡಲ್ಲಿ.
ಟೈಟಾನ್ ರಾಗ. ಬಾಕ್ಸು ಮತ್ತೆ ನಿನ್ ಡ್ರೆಸ್ ಕಾಂಪ್ಲಿಮೆಂಟ್ ಆಗ್ತಿದೆ ನೋಡು. ಓ ನಾನು ಅದಕ್ಕೆ ಹೊಚ್ಕೊಂಡಿದ್ದೀನಿ. ಒಬ್ಬ ಥ್ಯಾಂಕ್ ಯು ಐಶ್ವರ್ಯ, ರಾಗಿಣಿ, ಕ್ಷೇಮ 3 ಜನ ಸೇರಿ ಕೊಡ್ಸಿದ್ದಾರೆ. ಕಾರ್ಡ್ಸು ಅವಳಿಗೆ ಆಟ ಆಡಕ್ಕೆಲ್ಲ ಟೈಮ್ ಐತೆ. ವಾಲೆಟ್ ಲಾಸ್ಟ್ ಟೈಮ್ ಕೊಟ್ಟಿರ್ಲಿಲ್ಲ. ಅದಿದ್ರದ್ದು ಪಾಸ್ಪೋರ್ಟ್ ಲಾಸ್ಟ್ ಟೈಮ್ ಕೊಟ್ಟಿದ್ದಾರೆ. ಸ್ಟೋರೇಜ್ ಆಯ್ತು. ಐ ಟೋಲ್ಡ್ ಓ ಮೈ ಗಾಡ್ ರೆಡ್ ಕಲರ್ ಪರ್ಸ್ ಯೂಸ್ ಮಾಡ್ಬೇಕು ಅಂತ ಅವತ್ತು ಯಾವತ್ತೂ ಮಾತಾಡ್ಕೊತಾ ಇದ್ವಿ. ಸೊ ರೆಡ್ ಕಲರ್ ಪರ್ಸ್ ಇಲ್ಲ ಅರ್ಬನ್ ಫಾರೆಸ್ಟ್ ಬ್ರ್ಯಾಂಡ್ಗಳು ಗೊತ್ತಿಲ್ಲ. ನನ್ನ ಹತ್ರ ಸೇಮ್ ಗ್ರೀನು ಸೇಮ್ ಅದೇ. ಉದ್ದಕ್ಕಿರೋದೆಲ್ಲ ಯೂಸ್ ಮಾಡಿದ್ಯಾ, ಚಿಕ್ಕದು ಯೂಸ್ ಮಾಡಿದ್ಯಾ? ಒಂದೇ ಪರ್ಸ್ ಯೂಸ್ ಮಾಡಿದ್ರೆ ಇನ್ಮೇಲೆ ಇದು ಚೆನ್ನಾಗಿ ದುಡ್ಡು ಬರ್ಲಿ ಅಂತ. ಕನೆಕ್ಷನ್ ನಾನು ಅದ್ ರೆಡ್ ನೋಡಿದ ತಕ್ಷಣ ಅನ್ಕೊಂಡೆ ಮ್ಯಾನಿಫೆಸ್ಟ್ ಎಲ್ಲ ರೆಡ್ ಒಳಗೆ ಮಾಡ್ತಾ ಇರ್ತಾಳೆ. ಅದಕ್ಕೆ ಇಲ್ಲ ಅದು ಹೇಳಿದೆ ರೆಡ್ಡೇ ನಾನೇ ಕೊಡಿಸ್ಬೇಕು ಅಂತ. ಸ್ಟಾರ್ಟ್ ಸೆಟ್ ಕುರ್ತಾ ರಸ್ಟ್ ಆರೆಂಜ್. ಅದ್ರಲ್ಲಿ ಇನ್ನೂ ಬ್ರೈಟ್ ಇತ್ತು ಬಟ್ ಬಂದಾಗ ಇತ್ತು. ನಾನು ಅದಕ್ಕೆ ಯಾವ ಡ್ರೆಸ್ ತಗೊಂಡೆ ಸರ್. ಕಾರ್ಡ್ ಸೆಟ್ ಇನ್ನೊಂದು ರೆಡ್ ಕಲರ್ ಎನ್ವಲಪ್ ಟಾಪ್ ವೇಲ್ ಹೋಯ್ತು. ಪ್ಯಾಂಟ್ ಅನ್ನು ಸ್ಲಿಟ್ ಇದೆ. ಪಾಪ ಅದು ಬಜೆಟ್ ಮ್ಯಾನಿಫೆಸ್ಟಿಂಗ್. ಇದು ತುಂಬಾ ಖುಷಿ ಆಗುತ್ತೆ ನಿನಗೆ. ಯಾವ್ದಕ್ಕೂ ಎಕ್ಸ್ಪ್ರೆಷನ್ ಬಂದಿಲ್ಲ ನೋಡಿದ್ರ. ದುಡ್ಡು ನಮ್ಮಿಂದ ನನ್ನ ಕ್ಷೇಮನಿಂದ ಅಮ್ಮಗೆ ಅಲ್ಲ ಅಕ್ಕ, ಆ ಕಡೆ ನೀವು ರೆಡ್ ಎನ್ವೆಲಪ್ ಅಲ್ಲಿ ಕೊಟ್ಟಿದ್ದೀರಾ, ಆ ದುಡ್ಡನ್ನ ಇಟ್ಕೊಳಕ್ ನಾನು ರೆಡ್ ವಾಲೆಟ್ ಕೊಟ್ಟಿದ್ದೀನಿ. ಹಿಂಗೆ ಅರ್ಶಿನೂ ಅಷ್ಟೇ 1,500 ಕೊಟ್ಟವನೆ. ಹಿಂಗೆ ಇಲ್ಲ ಹಿಂಗೆ ಬರ್ತಾಳೆ ಪ್ರತಿ ವರ್ಷ. ಅದೇ ಹೇಳ್ತಾರೆ ನಿಂಗೆ ನಮ್ಮಿಂದ ನಿಂಗೆ ದುಡ್ಡು ಮಲ್ಟಿಪಲ್ ಆಗಿ ಬರ್ಲಿ ನಮ್ಗೆ. ಎಂಡ್ ಮಾಡಿ ಹುಷಾರಿಲ್ಲ ಅಂದ್ರೂ ಇಷ್ಟೊಂದೆಲ್ಲ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಗಿಫ್ಟ್ ಖುಷಿ ಆಯ್ತು. ಯಾಕಂದ್ರೆ ಖರ್ಚಾಗಿತ್ತು, ಹೆಂಗೂ ಬಂದಿದೆ ಹಾಗೆ ಬರ್ತಾ ಆಯ್ತು. ಎಲ್ಲ ಖುಷಿ ಆಯ್ತು. ಬಟ್ಟೆನೂ ನಾನು ಈ ಸಲ ಬರ್ತಡೆ ತಗೊಂಡಿರ್ಲಿಲ್ಲ. ಇದು ಅಷ್ಟೇ ನಮ್ ಕ್ಷೇಮಂದೆ ಡ್ರೆಸ್ಸು. ಇದು ಹೆಂಗೋ ಮಂತ್ರಾಲಯಕ್ಕೆ ಹಾಕೊಂಡು ಹೋಗೋಣ ಅಂತ ಯಾವ್ದು ಡ್ರೆಸ್ಸು ಇರ್ಲಿಲ್ಲ, ತಗೋಬೇಕು ಅನ್ಕೊಂಡಿದ್ದೆ. ಮಂತ್ರಾಲಯಕ್ಕೆ ಹೋಗು ಒಂದ್ ಡ್ರೆಸ್ ಬಂತು. ಅಂಡ್ ಆಮೇಲೆ ಇದು ಅಷ್ಟೇ, ಇದಕ್ಕೆ ಇದನ್ನೇ ಮ್ಯಾಚ್ ಮಾಡ್ಕೊಂಡು ಸರ ಹಾಕೊಂಡು ಹೋಗ್ತೀನಿ. ವಾಲೆಟ್ ಇವತ್ತೇ ಚೇಂಜ್ ಮಾಡ್ತೀನಿ. ವಾಲೆಟ್ ಒಳಗಡೆ ಇಟ್ಕೊಳಕ್ ದುಡ್ಡು ಕೊಟ್ಟವ್ರೆ ನಮ್ಮ ಅಕ್ಕವರು. ರಾಗ ಬಟ್ಟೆ ಇಟ್ಕೊಳಕ್ಕೆ, ವಾಚ್ ಕೈಗೆ ಹಾಕೊಳಕ್ಕೆ ದುಡ್ಡು ಫುಲ್ ನಾವು ಸೆಟ್ ಕೊಟ್ಟಿದೀವಿ ಅಕ್ಕ. ಆಲ್ಮೋಸ್ಟ್ ಒಳಗೆ ಎಲ್ಲ ಕೊಟ್ಟಿದ್ದೀವಿ. 1,000 ರೂಪಾಯಿ ಚಪ್ಪಲ ಯೋಚನೆ ಮಾಡಿದ್ದೆ ಬಟ್ ಸೈಜ್ ಗೊತ್ತಾಗ್ಲಿಲ್ಲ ನಂಗೆ. ಚಪ್ಲಿನ ಅದೊಂದೇ ತಾನೆ. ಚಪ್ಪಲಿ, ವಾಚು, ಉಂಗುರ, ಸರ ಎಲ್ಲ ಕೊಡ್ಸಾರಲ್ಲ ಹಿಂದೆ ನಾವು. ಅಂದ್ರೆ ನಮ್ ರಾಗಿನ 1 ಗ್ರಾಮ್ ಗೋಲ್ಡ್ ತರಕ್ ಹೋಗ್ತಾಳೆ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಟೈಟನ್ ರಾಗ ನಾನು ತುಂಬಾ ನೋಡ್ತಾ ಇದ್ದೆ ಈ ಸಲ ಆಫರ್ ಅಲ್ಲೆಲ್ಲ, ಬಟ್ ಜಾಸ್ತಿ ಆ ಪ್ಯಾಟರ್ನ್ ಅವಳ ಹತ್ರ ಇರ್ಲಿಲ್ಲ. ನಾವು ಅದಕ್ಕೆ ಅದೇ ಪ್ಯಾಟರ್ನ್ ಹುಡುಕಿ ತಡಕಿ ತಗೊಂಬಂದವ್ರೆ. ಎಫರ್ಟ್ಸ್ ಮ್ಯಾಟರ್. ಸುಸ್ತಾಗ್ತದೆ. ಇಟ್ಸ್ ಲಂಚ್ ಟೈಮ್. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ವೆಜಿಟೇರಿಯನ್. ನಂದಿನಿ ಹೌದು, ಅಕ್ಕಂಗೋಸ್ಕರ ಎಲ್ಲರೂ ವೆಜ್. ಸೊ ಇವತ್ತಿನ ಲಂಚ್ ಫ್ರಮ್ ನಂದಿನಿ, ಸ್ಪಾನ್ಸರ್ಡ್ ಬೈ ಜಯಶ್ರೀ ಬರ್ಡೇ ಗರ್ಲ್. ಆದ್ರೆ ಬರ್ಡೇ ಗರ್ಲ್ ಸ್ವಲ್ಪ ಪೇಷಂಟ್ ತರ ಇರ್ತಾಳೆ. ಪೇಷಂಟ್ ಆಗಿದ್ದಾರೆ, ನಾವು ಚೆನ್ನಾಗಿ. ಬರ್ಡೇ ಗರ್ಲ್ಗಿಂತ ನಾವುಗಳೇ ಜೋಶ್ ಅಲ್ಲಿ ಇದೀವಿ. ಅವಳಿಂದ ನೀರು ತಿನ್ನಕ್ತಾನೆ. ಸ್ಪೆಷಲ್ ಎಲ್ಲಿರುತ್ತ? ವಾಟ್ ಇಸ್ ದಿಸ್? ಗ್ಲೆನ್ಸ್ ಇಂದ ಕಪ್ ಕೇಕ್ಸ್, ಮಿನಿ ಕೇಕ್ಸ್. ಅಷ್ಟು ನಾನೇ ತಿನ್ಬಿಡ್ತೀನಿ, ಇನ್ನು ಯಾರು ತಿಂದಿಲ್ಲ. ನಾನು ತಿನ್ನೋಣ ಬಿಕಾಸ್ ಐ ಲೈಕ್ ದಿಸ್ ಕೇಕ್. ಇದು ತರಿಸಿದ್ದು ಐಶ್ವರ್ಯ ಥ್ಯಾಂಕ್ ಯು ಸೋ ಮಚ್. ನನಗೆ ಫೇವ್ರೇಟ್ ಆಗಿರೋದು ತರಿಸಿದ್ಯಾ, ಥ್ಯಾಂಕ್ ಯು. ಅಲ್ಲಿ ಡೋನಟ್ ಇದೆ, ಟ್ರೈ ಮಾಡ್ಬಿಡಿ. ಪರವಾಗಿಲ್ಲ ಐಶ್ವರ್ಯ, ಬೇಜಾರು ನಾವುಗಳಿದೀವಿ. ಯಾರೋ ಒಬ್ರು ತಿಂದ್ರೆ ಸಾಕು. ನಾನು ಬಿಟ್ಟರೆ ಸಾಕು, ಇವಾಗೆಲ್ಲ ತಿನ್ಕೊಂಡು ಪಾಪ ಅವಳು ಕೇಕೆ ತಿನ್ಲಿಲ್ಲ. ಹೌದು, ಚೆನ್ನಾಗಿದ್ಯಾ? ಓಕೆ, ಈಗ ಊಟ ಮಾಡಿ